24 ಗಂಟೆಯೊಳಗೆ ಯು ಟರ್ನ್ ಹೊಡೆದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಿನ್ನೆ ಪ್ರಬಲ ದಾಳಿ ನಡೆಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು. ಈಗ ಫುಲ್ ಸೈಲೆಂಟ್ ಆಗಿ ಇರಾನ್ ಮೇಲಿನ ದಾಳಿಯನ್ನ ನಿಲ್ಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಕೊಡುವಂತ ಸ್ಟೇಟ್ಮೆಂಟ್ ಒಂದು, ಆಮೇಲೆ ಯು ಟರ್ನ್ ಉಲ್ಟಾ ಹೊಡೆಯೋದು. ಅಮೆರಿಕ ಅಧ್ಯಕ್ಷರು ಇದನ್ನ ರೂಢಿಸ್ಕೊಂಡು ಬಂದಿದ್ದಾರೆ. ಪ್ರಬಲ ದಾಳಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ನಿಲ್ಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಎಂದೂ ನ್ಯೂಕ್ಲಿಯರ್ ವೆಪನ್ ತಯಾರಿಸಲ್ಲ ಎಂದಿದೆ. ಇದು ಇರಾನೇ ಹೇಳಿದೆ ಅಂತ ಹೇಳಿದ್ದಾರೆ. ಈಗ ಇರಾನ್ ಜೊತೆಗಿನ ಮಾತುಕತೆ ಬಳಿಕ ದಾಳಿಯನ್ನು ನಿಲ್ಲಿಸಿದ್ದೇವೆ, ಸದ್ಯಕ್ಕೆ ಯಾವುದೇ ದಾಳಿ ಇಲ್ಲ ಅಂತ ಘೋಷಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಯಾವುದೇ ಒಪ್ಪಂದ ಆಗಿಲ್ಲ, ಮಾತುಕತೆ ನಡೀತಿದೆ ಅಂದಿದ್ದಾರೆ. ಇರಾನ್ ಜೊತೆಗೆ ಮಾತುಕತೆ ನಡೀತಿದೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. 24 ಗಂಟೆ ಒಳಗಡೆ ಯು ಟರ್ನ್, ನಾವು ಮುಂದಿನ 24 ಗಂಟೆ ಒಳಗಡೆ ದಾಳಿ ಮಾಡ್ತೀವಿ ಅಂತ ಹೇಳಿದರು. ದಾಳಿನೂ ಮಾಡಿಲ್ಲ, ಏನೂ ಇಲ್ಲ, ಫುಲ್ ಸೈಲೆಂಟ್. ಕಾರಣ ಏನು? ಇರಾನ್ ಈಗ ಒಪ್ಕೊಂಡಿದೆ ಯಾವತ್ತೂ ಕೂಡ ನಾವು ನ್ಯೂಕ್ಲಿಯರ್ ವೆಪನ್ನ ತಯಾರಿಸೋಲ್ಲ ಅಂತ. ಅದಕ್ಕೋಸ್ಕರ ನಾವು ದಾಳಿ ಮಾಡಿಲ್ಲ, ಅವರೇ ಸೈಲೆಂಟ್ ಆಗಿರ್ತೀವಿ ಅನ್ಬೇಕಾದ್ರೆ ನಾವು ಯಾಕ್ರಿ ದಾಳಿ ಮಾಡಬೇಕು ಅನ್ನೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಮಾತು. ಹೀಗಾಗಿ ಅವರು ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರು, ಅಟ್ಯಾಕ್ ಮಾಡಿಲ್ಲ. ಯಾಕೆ ಅಟ್ಯಾಕ್ ಮಾಡಿಲ್ಲ? ಅವರೇ ಸುಮ್ಮನೆ ಇದ್ದಾರೆ, ನಾವು ಯಾಕೆ ಅಟ್ಯಾಕ್ ಮಾಡಬೇಕು ಅನ್ನೋದು ಅವ್ರ ಮಾತು. ಸೊ ಇದೆಲ್ಲವೂ ಈಗ ಆಗಿದೆ. ಯು ಟರ್ನ್ ಹೊಡೆದಿದ್ದಾರೆ ಡೊನಾಲ್ಡ್ ಟ್ರಂಪ್. ಪ್ರಬಲ ದಾಳಿ ನಡೆಸ್ತೀನಿ ಅಂತ ಹೇಳಿದ್ರು, ಸೈಲೆಂಟ್ ಆಗಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಎಂದೂ ಕೂಡ ನ್ಯೂಕ್ಲಿಯರ್ ವೆಪನ್ ತಯಾರಿಸಲ್ಲ ಅಂತ ಹೇಳಿದೆ. ಇರಾನ್ ಜೊತೆಗಿನ ಮಾತುಕತೆ ಬಳಿಕ ದಾಳಿಯನ್ನು ನಿಲ್ಲಿಸಿದ್ದೇವೆ, ಸದ್ಯಕ್ಕೆ ಯಾವುದೇ ದಾಳಿ ಇಲ್ಲ ಅಂತ ಘೋಷಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.